ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ದೇವರು ನಿಮಗೆ ಆಯುಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ, ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳೀಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಇನ್ನೊಬ್ರು ಕಷ್ಟಕ್ಕೆ ಆಗೋರು ತುಂಬಾ ಕಮ್ಮಿ ಜನ ಅಲ್ವಾ. ನಾನು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ಬದುಕಬೇಕು ಅನ್ನುವಂಥ ಕಾಲ. ಇಂಥ ಕಾಲದಲ್ಲಿ ಇನ್ನೊಬ್ರು ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತಿದ್ದೀರಾ ಅಂತಂದರೆ ಯಾಕೆ ದೇವರು ನಿಮಗೆ ಒಳ್ಳೇದು ಮಾಡಲ್ಲ? ಖಂಡಿತವಾಗ್ಲೂ ಕೂಡ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ಓಕೆನಾ? ಸೊ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ನಿಮ್ಮ ಒಂದು ಲೈಕಿಂದ ಗಾಯ್ಸ್ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಅಂದರೆ ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ, ಲೈಕ್ಸ್ಗಾಗಲಿ, ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ದೇವರು ನಮಗೆ ಕಷ್ಟ ಅಂತ ಬಂದಾಗ ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಅದು. ಓಕೆನಾ? ಸೊ ಅದಕ್ಕೆ ನಿಮಗೆ ಹೇಳ್ತಾ ಇರೋದು, ದಯವಿಟ್ಟು ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ, ಇವತ್ತಿನ ರೆಮಿಡಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ ಅಂತ ಫಸ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಆ್ಯಂಡ್ ಯಾವ ವಾರ ಈ ರೆಮಿಡಿನ ಮಾಡ್ಕೋಬೇಕು ಆ್ಯಂಡ್ ಯಾವ ರೀತಿ ಮಾಡ್ಕೊಳ್ಬೇಕು ಪ್ರತಿ ಒಂದನ್ನು ಕೂಡ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಮಧ್ಯೆ ಏನಾದರೂ ಒಂದು ಹೇಳಿರ್ತೀನಲ್ವಾ, ಅದು ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ. ಓಕೆನಾ? ಸೊ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ಈ ಒಂದು ಈ ಒಂದು ರೆಮಿಡಿಯಿಂದ ಗೈಸ್ ನಿಮಗೆ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ. ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ಪಾಪ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ದುಡಿತಾ ಇರ್ತಾರೆ ಕಷ್ಟಪಟ್ಟು ಅಲ್ವಾ. ಮನೆಯಲ್ಲೂ ಮಾಡಬೇಕು, ಹೊರಗಡೆನೂ ಮಾಡಬೇಕು, ಆ ಕಷ್ಟ ನನಗೂ ಕೂಡ ಗೊತ್ತು ಗಾಯ್ಸ್. ಓಕೆನಾ? ಸೊ ಇಷ್ಟೆಲ್ಲ ಕಷ್ಟಪಡ್ತಿದ್ರು ಕೂಡ ನಿಮಗೆ ಮನೆಯಲ್ಲಿ ₹1 ಅನ್ನೋದು ಉಳಿತಾ ಇರೋದಿಲ್ಲ. ಏನಾದರೂ ಒಂದು ಸಮಸ್ಯೆಗಳು ಬಂದು ನಿಮಗೆ ದುಡ್ಡು ಅನ್ನೋದು ಪೋಲಾಗಿ ಖರ್ಚಾಗ್ತಾ ಇರುತ್ತೆ. ಸರಿನಾ? ಇಲ್ಲಾಂದರೆ ಹಣನೇ ಕೂಡ್ತಾ ಇರೋದಿಲ್ಲ. ಸೇವಿಂಗ್ಸ್ ಮಾಡಿರ್ತೀರಾ, ಸೇವಿಂಗ್ಸ್ ಕೂಡ ಕಳ್ಕೊಳ್ತೀರಾ. ಏನೋ ಒಂದು ಆರೋಗ್ಯದ ಸಮಸ್ಯೆ ಬಂದಿರುತ್ತೆ, ಇಲ್ಲ ಯಾರೋ ಒಬ್ರಿಗೆ ಅವ್ರ ಕಷ್ಟ ಅಂತ ಅಂದ್ಬಿಟ್ಟು ದುಡ್ಡನ್ನ ಕೊಟ್ಟಿರ್ತೀರಾ, ಅವ್ರು ನಿಮಗೆ ವಾಪಸ್ ಕೊಡೋದಿಲ್ಲ, ಇಲ್ಲ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತಾರೆ. ಈ ಥರ ಎಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರಾ ಅಲ್ವಾ. ಮನುಷ್ಯ ಅಂತ ಅಂದಮೇಲೆ ದೇವರು ಸಮಸ್ಯೆಗಳನ್ನ ಕೊಡ್ತಾನೆ, ಹಾಗೆಯೇ ಕೆಲವೊಂದು ಪರಿಹಾರಗಳನ್ನ ಕೂಡ ತಿಳಿಸ್ಕೊಟ್ಟಿರ್ತಾನೆ. ಓಕೆನಾ? ಸೊ ಅದನ್ನು ನಾವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾವು ನಮ್ಮ ಸಕಲ ಸಂಕಷ್ಟಗಳನ್ನ ಕಳ್ಕೊಳ್ಬೋದು. ಓಕೆನಾ? ಸೊ ಈ ಒಂದು ರೆಮಿಡಿಯಿಂದ ನಿಮಗೆ ಮನೆಯಲ್ಲಿ ಹಣ ಅನ್ನೋದು ಕೂಡ್ತಾ ಇಲ್ಲ, ಪೋಲಾಗಿ ಖರ್ಚಾಗ್ತಾ ಇದೆ, ಏನಾದರೂ ಒಂದು ಸಮಸ್ಯೆ ಅನ್ನೋದು ಮನೆಗೆ ಬಂದು ಹಣ ಅನ್ನೋದು ಖರ್ಚಾಗ್ತಾ ಇದೆ ಅಂತ ಇದ್ದರೆ ನಿಮಗೆ ನಿಜವಾಗ್ಲೂ ಈ ಒಂದು ರೆಮಿಡಿ ನಿಮಗೆ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಓಕೆನಾ? ಸೊ ತುಂಬಾ ಬೇಜಾರು ಮಾಡ್ಕೊಬೇಡಿ, ತಲೆ ಕೆಡಿಸ್ಕೊಬೇಡಿ. ಯಾವುದಕ್ಕೂ ಒಂದು ನಂಬಿಕೆ ಇಟ್ಕೊಳ್ಳಿ. ಏನೋ ಒಂದು ಇವರೇನೋ ಹೇಳಿದ ತಕ್ಷಣ ಆಗ್ಬಿಡುತ್ತಪ್ಪ, ಈ ರೀತಿ ಒಂದು ಮನಸ್ಥಿತಿ ಮನೋಭಾವನ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದು ನೆರವೇರಲ್ಲ ಗಾಯ್ಸ್. ಓಕೆನಾ? ಒಂದು ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ರೆಮಿಡಿಗಳನ್ನ. ಯಾಕೆ ಒಳ್ಳೇದಾಗೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಮೇಡಮ್ ನೀವು ಹೇಳುವಂಥ ರೆಮಿಡಿಗಳು ನಮಗೆ ವರ್ಕೌಟ್ ಆಗ್ತಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆನಾ? ಅವರು ಕೂಡ ನಿಮ್ಮ ಥರನೇ ಅಲ್ವಾ, ಒಂದು ನಂಬಿಕೆ ಇಟ್ಟು ಮಾಡ್ಕೊಂಡಿರ್ತಾರೆ, ಅವ್ರಿಗೂ ಕೂಡ ಸಕ್ಸಸ್ ಆಗ್ತಾಯಿದೆ. ಸೊ ನೀವು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ. ಅದಕ್ಕಿಂತ ಹೆಚ್ಚಾಗಿ ಗಾಯ್ಸ್, ನಾನು ನನ್ನ ಚಾನಲ್ನಲ್ಲಿ ಸುಮ್ಮನೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ಯಾವುದು ಕೂಡ ನಾನು ಹೇಳೋದಿಲ್ಲ. ಓಕೆನಾ? ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳಾಗಿರುತ್ತೆ. ಓಕೆನಾ? ಈ ಒಂದು ರೆಮಿಡಿನ ಗಾಯ್ಸ್ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿಶಾಸ್ತ್ರ ಆಗಿರಬಹುದು, ಪರಿಹಾರ ಶಾಸ್ತ್ರ ಆಗಿರಬಹುದು, ರಹಸ್ಯ ಶಾಸ್ತ್ರ ಆಗಿರಬಹುದು, ಮನುಷ್ಯನ ಏಳಿಗೆಗೆ ಅಂತಲೇ ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ತಿಳಿಸ್ಕೊಟ್ಟಿರ್ತಾರೆ. ಓಕೆನಾ? ಹಾಗೆಯೇ ಈ ರೆಮಿಡಿ ಬಂದು ಆಗಿನ ಕಾಲದವರು ಕೂಡ ಮಾಡ್ತಿದ್ದಂಥ ರೆಮಿಡಿ. ಸರಿನಾ? ಸುಮ್ಮನೆ ಆಗಿನ ಕಾಲದವರು ಏನೂ ಹೇಳೋದಿಲ್ಲ ಅಲ್ವಾ. ಸೊ ಅವ್ರು ಹೇಳಿದ್ದೆಲ್ಲ ಕೂಡ ನಿಜ ಆಗುತ್ತೆ. ಸೊ ನಾವು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಅಷ್ಟೇ. ಓಕೆನಾ? ಸೊ ಬನ್ನಿ, ಇವತ್ತಿನ ಈ ಒಂದು ರೆಮಿಡಿನ ಯಾವ ವಾರ ಮಾಡಬೇಕಾ ಮೇಡಮ್ ಅಂತ ನೀವು ಕೇಳಬಹುದು. ಈ ಒಂದು ರೆಮಿಡಿನ ಗಾಯ್ಸ್ ನೀವು ಮಂಗಳವಾರ ಮಾಡ್ಕೊಳ್ಬೋದು, ಶುಕ್ರವಾರ ಮಾಡ್ಕೊಳ್ಬೋದು. ಓಕೆನಾ? ಇವತ್ತು ಮಂಗಳವಾರ ಇದೆ ಅಲ್ವಾ, ನಾನು ಇವಾಗಲೇ ಈ ವಿಡಿಯೋನ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಮಂಗಳವಾರ ಅಂತಂದರೆ ನೀವು ಯಾವ ಟೈಮಲ್ಲಿ ಮಾಡಬೇಕು ಮೇಡಮ್ ಅಂತ ಕೇಳಬಹುದು. ನೀವು ಬೆಳಗ್ಗೆನಾದರೂ ಮಾಡ್ಕೊಳ್ಳಿ, ಸಂಜೆನಾದರೂ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಮಂಗಳವಾರ ಮತ್ತು ಶುಕ್ರವಾರ ದಿನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಯಾಕಂದರೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹ ವಾರ ಅಲ್ವಾ. ಹಾಗೆಯೇ ಗೈಸ್, ನೀವು ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು, ನಿಯಮಗಳನ್ನ ಪಾಲಿಸಬೇಕು.
ಓಕೆನಾ. ಈ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಕೆಲವೊಂದು ನಿಯಮಗಳನ್ನ ಕೂಡ ಪಾಲಿಸಬೇಕಾಗತ್ತೆ. ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಮಾತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ, ಓಕೆನಾ. ಸುಮ್ಮನೆ ತಿಂದಿದ್ದೆಲ್ಲ ಅಲ್ಲಲ್ಲೇ ಬಿಸಾಕೋದು, ಅಲ್ಲಲ್ಲೇ ಹರಡೋದು ಆ ಥರ ಎಲ್ಲ ಮಾಡಬೇಡಿ. ಕಸ ಅಲ್ಲೇ ಬಿದ್ದಿರುತ್ತೆ, ಧೂಳೆಲ್ಲ ತುಂಬ್ಕೊಂಡಿರುತ್ತೆ, ಧೂಳು ಹೊಡಿದೇ ಇರೋದು ಆ ಥರ ಎಲ್ಲ ಮಾಡಬೇಡಿ. ಮನೇನ ಕ್ಲೀನಾಗಿ ಇಟ್ಕೊಳ್ಳಿ. ಅದರಲ್ಲೂ ಮೇನಾಗಿ ಕಿಚನ್ನ ಆಯಿತಾ, ಸಿಂಕಲ್ಲೆಲ್ಲ ಪಾತ್ರೆಗಳೆಲ್ಲ ಹಾಗೆ ತುಂಬಿಡೋದು, ಹಾಗೆ ಬಿಟ್ಬಿಡೋದು, ತೊಳಿದೇ ಇರೋದು, ಬೆಳಗ್ಗೆ ತೊಳ್ಕೊಂಡ್ರಾಯ್ತು ಸಂಜೆ ತೊಳ್ಕೊಂಡ್ರಾಯ್ತು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗವಾಗ ಊಟ ಎಲ್ಲ ಮುಗಿಸ್ಕೊತೀರಾ, ತಿಂಡಿ ಮುಗಿಸ್ಕೊತೀರಾ, ಕಾಫಿ ಟೀ ಕುಡಿತೀರಾ, ಆವಾಗಲೇ ವಾಶ್ ಮಾಡ್ಕೊಂಬಿಟ್ರೆ ತುಂಬಾ ಒಳ್ಳೆಯದು. ಚಿಕ್ಕ ಚಿಕ್ಕ ಸೊಳ್ಳೆಗಳು ಮುತ್ತೋದು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ನೆಗೆಟಿವಿಟಿ ಅನ್ನೋದು ಕ್ರಿಯೇಟ್ ಆಗೋದು ಅದರಿಂದನೇ, ಓಕೆನಾ. ಸೊ ಮತ್ತು ನೀವು ವಾಶ್ರೂಮ್ನೂ ಅಷ್ಟೇ, ಮೇನಾಗಿ ವಾಶ್ರೂಮ್ನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ, ಸರಿನಾ. ಸೊ ಹಾಗೆಯೇ ದೇವ್ರಿಗೆ ನೀವು ಮತ್ತು ಮಹಾಲಕ್ಷ್ಮಿಗೆ ಪ್ರತಿ ಶುಕ್ರವಾರ ನೀವು ತುಪ್ಪದ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ, ಓಕೆನಾ. ಸೊ ಹಾಗೆಯೇ ದೇವಿಗೆ ಕೆಂಪು ಬಣ್ಣ ಅಂದರೆ ತುಂಬಾ ಇಷ್ಟ. ಕೆಂಪು ಬಣ್ಣ ಆಗಿರ್ಬೋದು, ಹಸಿರು ಬಣ್ಣದ ಬಟ್ಟೆಗಳನ್ನ ತೊಟ್ಕೊಂಡು ನೀವು ದೇವಿಗೆ ಪೂಜೆನ ಮಾಡಿ, ಹಾಗೆ ಕೆಂಪು ಬಣ್ಣದ ಪುಷ್ಪಗಳನ್ನ ನೀವು ದೇವಿಗೆ ಅರ್ಪಿಸಿ, ಸರಿನಾ. ಅರ್ಪಿಸ್ಬಿಟ್ಟು ನೀವು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಗಾಯ್ಸ್, ಓಕೆನಾ. ಸೊ ಅದ್ರ ಜೊತೆಗೆ ಅಂದರೆ ಈ ರೀತಿ ನೀವು ರೆಮಿಡಿಗಳನ್ನೂ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಿಮ್ಗೆ ಇವಾಗಲೇ ವಿಡಿಯೋ ಸಿಕ್ಕಿದ್ರೆ ಇವಾಗಲೇ ಪೂಜೆ ಎಲ್ಲ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಪೂಜೆ ಎಲ್ಲ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸಂಜೆ ಮೇಲೆ ಮಾಡ್ಕೊಳ್ಳಿ, ಓಕೆನಾ. ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಮನೆಯಲ್ಲಿ ಆದಷ್ಟು ಮನೆಯಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಅರಿಶಿನ ಹಾಕ್ಬಿಟ್ಟು ನೀವು ನೀರಿಗೆ ಹಾಕ್ಬಿಟ್ಟು ನೀವು ಮನೆಯ ಕ್ಲೀನಾಗಿ ಒರೆಸ್ಕೊಳ್ಳಿ. ಹಾಗೆಯೇ ಸ್ನಾನ ಮಾಡುವಂಥ ನೀರಿಗೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ದೋಷಗಳೇನಾದರೂ ಇದ್ದರೆ ನಿಮಗೆ ಕಳೆದೋಗುತ್ತೆ, ಓಕೆನಾ. ಸೊ ಇದೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಗೈಸ್ ನೀವು ಈ ರೀತಿ ಒಂದು ಪಿಂಗಾಣಿ ಜಾರ್ನ ನೀವು ತೊಗೋಬೇಕು, ಸರಿನಾ. ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕೂಡ ಪಿಂಗಾಣಿ ಜಾರ್ ಇದ್ದೇ ಇರುತ್ತೆ. ಇಲ್ಲ ಅಂತಂದರೆ ಗ್ಲಾಸ್ದು ಜಾರ್ ಬರುತ್ತೆ ನೋಡಿ, ಆಯಿತಾ. ಅದನ್ನು ಕೂಡ ನೀವು ಗ್ಲಾಸಿದ್ದು ಬಾಟಲ್ ಇರುತ್ತಲ್ಲ, ಗ್ಲಾಸ್ ಜಾರು, ಅದನ್ನು ಕೂಡ ತೊಗೋಬೋದು. ಇಲ್ಲ ಪಿಂಗಾಣಿ ಇದ್ರೂ ಕೂಡ ನೀವು ತೊಗೊಳ್ಬಹುದು. ಇದರೊಳಗಡೆಗೆ ಗೈಸ್ ನೀವು ಮುಕ್ಕಾಲು ಭಾಗ ಆಗಿರ್ಬೋದು, ಇಲ್ಲ ಅಂತಂದರೆ ಫುಲ್ಲು ಕೂಡ ತುಂಬಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಾನು ಯಾಕೆ ಮುಕ್ಕಾಲು ಭಾಗ ಇಷ್ಟು ತುಂಬಿಸಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ, ಸರಿನಾ. ಹಾಗೆಯೇ ಈ ರೀತಿ ನೀವು ಉಪ್ಪನ್ನ ತೊಗೋಬೇಕಾಗುತ್ತೆ. ರೆಮಿಡಿ ಮಾಡೋಕ್ಕೆ ಗೈಸ್ ನೀವು ಅಡುಗೆ ಮಾಡೋಕ್ಕೆ ಸಪ್ರೇಟಾಗಿ ಇಟ್ಕೊಳ್ಳಿ. ಹಾಗೆಯೇ ರೆಮಿಡಿ ಮಾಡೋಕ್ಕೂ ಕೂಡ ನೀವು ಸಪ್ರೇಟಾಗಿ ಇಟ್ಬೋದು. ಹಾಗೆಯೇ ಈ ಒಂದು ರೆಮಿಡಿನಲ್ಲಿ ಯೂಸ್ ಮಾಡುವಂಥ ಕಲ್ಲುಪ್ಪನ್ನ ನೀವು ಅಡುಗೆಗೂ ಕೂಡ ಬಳಸಬಹುದು, ಏನೂ ತೊಂದರೆ ಇಲ್ಲ, ಸರಿನಾ. ಅಡುಗೆಗೆಲ್ಲ ಬಳಸ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ನೀವು ಇದನ್ನು ಕಿಚನಲ್ಲಿ ಉಪ್ಪನ್ನ ನೀವು ಎಲ್ಲಿಡ್ತೀರಾ ಅಲ್ಲೇ ಈ ಒಂದು ಪಿಂಗಾಣಿ ಜಾರ್ನು ಕೂಡ ಇಟ್ಕೋಬೇಕಾಗುತ್ತೆ. ಡೈಲಿ ಉಪ್ಪನ್ನ ನೀವು ಯಾವ ಜಾಗದಲ್ಲಿ ಇಟ್ಟು ಬಳಸ್ತೀರಾ ಅದೇ ಜಾಗದಲ್ಲಿ ನೀವು ಇಟ್ಕೊಂಡು ಬಳಸಬೇಕಾಗುತ್ತೆ. ಸೊ ಈ ಒಂದು ಉಪ್ಪಿನ ಜಾಡಿನಲ್ಲಿ ನೀವು ನಾನು ಹೇಳುವಂಥ ಕೆಲವೊಂದು ವಸ್ತುಗಳನ್ನ ಅಂದರೆ ಪದಾರ್ಥಗಳನ್ನ ನೀವು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಏನಾದರೂ ಇದ್ದರೆ ಕ್ಲಿಯರ್ ಆಗುತ್ತೆ. ಹಣ ಅನ್ನೋದು ಕೂಡುತ್ತೆ, ಸರಿನಾ. ಅಂದರೆ ಪೋಲಾಗಿ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಖರ್ಚಾಗೋದಿಲ್ಲ. ಸೊ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಬನ್ನಿ ಈ ಒಳಗಡೆ ಅಂದರೆ ಇದರೊಳಗಡೆ ಯಾವ್ಯಾವ ಪದಾರ್ಥಗಳನ್ನ ಸೇರಿಸಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಗೈಸ್. ಈ ರೀತಿ ಒಂದು ಬಿಳಿ ಬಣ್ಣದ ಬಟ್ಟೆನ ತೊಗೋಬೇಕಾಗತ್ತೆ, ಸರಿನಾ. ಬಿಳಿ ಬಣ್ಣಕ್ಕೆ ನೀವು ಸ್ವಲ್ಪ ಅರಿಶಿಣನ ಸವರ್ಬಿಟ್ಟು ನೀವು ಅರಿಶಿಣದ ಬಟ್ಟೆನ ಮಾಡ್ಕೊಳ್ಳಿ, ಸರಿನಾ. ಇಲ್ಲ ಅರಿಶಿಣದ ಬಟ್ಟೆನೇ ನಮ್ಮ ಮನೆಯಲ್ಲಿದೆ ಮೇಡಮ್ ಅಂದರೆ ಅದನ್ನು ನೀವು ತೊಗೋಬೋದು. ಈ ರೀತಿ ಬಿಳಿ ಬಟ್ಟೆನ ತೊಗೊಂಡು ನೀವು ಅರಿಶಿಣ ಸ್ವಲ್ಪ ಫುಲ್ ಎಲ್ಲದಕ್ಕೂ ಅಂದರೆ ಈ ಇಡೀ ಫುಲ್ಲು ಬಟ್ಟೆಗೆಲ್ಲ ಅರಿಶಿಣ ಹಾಕಿಬಿಟ್ಟು ನೀವು ಕ್ಲೀನಾಗಿ ಅರಿಶಿಣದ ಬಟ್ಟೆ ಮಾಡಿಕೊಂಡು ಸ್ವಲ್ಪ ಎಲ್ಲ ಒಣಗಾದ್ಮೇಲೆ ಗಾಯ್ಸ್ ನೀವು ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ನೋಡಿ ಅರಿಶಿಣದ ಕೊಂಬನ್ನು ತೋರಿಸ್ತಾ ಇದ್ದೀನಿ ಅಲ್ವಾ. ಅರಿಶಿಣದ ಕೊಂಬನ್ನೋದು ತುಂಬಾ ಮತ್ತು ಮಹಾಲಕ್ಷ್ಮಿಗೆ ಪ್ರಿಯವಾದಂಥದ್ದು, ದೇವತೆಗಳಿಗೆ ತುಂಬಾ ಇಷ್ಟವಾದಂಥದ್ದು ಅಲ್ವಾ. ಇದೆಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಕೂಡ ಸಿಗುತ್ತೆ. 5 ರೂಪಾಯಿ ಅಷ್ಟೇ ಇದಕ್ಕೆ, ಓಕೆನಾ. ಒಂದಕ್ಕೆ 5 ರೂಪಾಯಿ ಅಷ್ಟೇ. ನಾನು ಆಗಲೇ ಹೇಳ್ದಂಗೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ನಾನು ಹೇಳೋದಿಲ್ಲ ಗಾಯ್ಸ್, ಓಕೆನಾ. ಸೊ 5 ರೂಪಾಯಿ ಕೊಟ್ಬಿಟ್ಟು ಇದೊಂದು ಈ ರೀತಿ ಅರಿಶಿಣದ ಕೊಂಬನ್ನು ನೀವು ತೊಗೊಳ್ಬೇಕಾಗತ್ತೆ, ಇದ್ರ ಜೊತೆ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆಯೇ ನೋಡಿ ಇಲ್ಲಿ 1 ರೂಪಾಯಿ ಕಾಯಿನ್ನ ನಾನು ತೊಗೊಂಡಿದ್ದೀನಿ. 1 ಅನ್ನೋದು ಜಯ ಅಲ್ವಾ, ಸಿದ್ಧಿ ಮಾಡುತ್ತೆ, ಇದು ಜಯ ಕೊಡುತ್ತೆ. ಸೊ ನಾನಿಲ್ಲಿ 1 ರೂಪಾಯಿ ನಾಣ್ಯವನ್ನು ಇಲ್ಲಿ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಗಾಯ್ಸ್ ಇದ್ರ ಜೊತೆಗೆ ನಾನು ಒಂದು ಬಟ್ಟಲು ಅಡಿಕೆನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಬಟ್ಟಲು ಅಡಿಕೆ ಅಲ್ವಾ. ಸೊ ಅದಕ್ಕೆ ನಾನಿಲ್ಲಿ ಬಟ್ಟಲು ಅಡಿಕೆನ ಕೂಡ ಇದರೊಳಗಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಗಾಯ್ಸ್ ಇದ್ರ ಜೊತೆಗೆ ನಾನು 2 ಏಲಕ್ಕಿ ಮತ್ತು 2 ಲವಂಗ,
ಸರಿನಾ. ಏಲಕ್ಕಿ ಕ್ಲೀನಾಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ, ಫುಲ್ಲು ಗ್ರೀನಾಗಿರಬೇಕು ಏಲಕ್ಕಿ, ಸರಿನಾ. ಸೊ ನಾನಿಲ್ಲಿ ನಿಮಗೆ ವಿಡಿಯೋ ಮಾಡಲಿಕ್ಕೆ ಅಂದರೆ ರೆಮಿಡಿ ಮಾಡಿ ತೋರಿಸೋದಕ್ಕೆ ಈ ರೀತಿ ಏಲಕ್ಕಿನ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆಯೇ ಇಲ್ಲಿ ನೋಡಿ ಲವಂಗನೂ ಅಷ್ಟೇ ಕ್ಲೀನಾಗಿ ಮೊಗ್ಗಿರಬೇಕು. ಆ ರೀತಿ ನೀವು ಮೊಗ್ಗಿರೋದನ್ನ ನೋಡಿಬಿಟ್ಟು ನೀವು ಎರಡು ಲವಂಗನ ತೊಗೊಳ್ಬೇಕಾಗತ್ತೆ. ಇದೆಲ್ಲ ಏನು ಮಾಡುತ್ತೆ ಅಂತಂದರೆ ಗಾಯ್ಸ್, ಈ ಏಲಕ್ಕಿ ಬಂದು ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಏಲಕ್ಕಿಗೆ ಇದೆ, ಸರಿನಾ. ನಿಮ್ಮ ಹಣನ ಹೊರ್ಗಡೆ ಹೋಗದೇ ಇರೋದಕ್ಕೆ ತಡೆಯುವಂಥ ಶಕ್ತಿ ಈ ಏಲಕ್ಕಿಗಿದೆ. ಹಾಗೆಯೇ ಲವಂಗನೂ ಅಷ್ಟೇ ಮನೆಯಲ್ಲಿ ಧನ ಪ್ರಾಪ್ತಿ ಆಗುತ್ತೆ, ಧನಾಗಮನ ಆಗಲಿಕ್ಕೆ ಹಣ ಅನ್ನೋದು ಧನಾಗಮನ ಆಗಲಿಕ್ಕೆ ಈ ಲವಂಗ ಅನ್ನೋದು ಹೆಲ್ಪ್ ಮಾಡುತ್ತೆ, ಸರಿನಾ. ಸೊ ಇದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದಮೇಲೆ ನೀವೇನು ಮಾಡಬೇಕು ಅಂದರೆ ಗಾಯ್ಸ್, ಇದನ್ನು ಗಂಟಾಗಿ ನೀವು ಮಾಡ್ಕೊಳ್ಬೇಕು. ಇದನ್ನು ಫುಲ್ಲು ತೊಗೊಂಡು ಎಲ್ಲ ಸೇರಿಸ್ಬಿಟ್ಟು ಗಂಟನ್ನ ಮಾಡ್ಕೊಳ್ಳಿ. ಈ ರೀತಿ ಒಂದು ಗಂಟನ್ನು ನೀವು ಮಾಡ್ಕೊಳ್ಬೇಕು ಗೈಸ್, ಓಕೆನಾ. ಗಂಟು ಮಾಡ್ಕೊಂಡಾದಮೇಲೆ ಈ ಪಿಂಗಾಣಿ ಜಾರ್ ಆಗಿರ್ಬೋದು, ಇಲ್ಲ ಗ್ಲಾಸ್ ಜಾರ್ ಆಗಿರ್ಬೋದು, ನೀವು ತೊಗೊಂಡು ಇದ್ರ ಒಳಗಡೆಗೆ ನೀವು ಫಸ್ಟು ನೀವು ಈ ಗಂಟೆಲ್ಲ ಮಾಡ್ಕೊಂಡಾದ್ಮೇಲೆ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಒಂದು ಪ್ಲೇಟ್ನ ತೊಗೊಂಡು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಈ ಗಂಟನ್ನು ಇಟ್ಟುಬಿಟ್ಟು ಇದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆಯೇ ಒಂದು ಹೂನು ಕೂಡ ಹಾಕಿಬಿಟ್ಟು ಇದಕ್ಕೂ ಕೂಡ ಗಂಧದ ಕಡ್ಡಿ ಬೆಳಗಿ ಹಾಗೆಯೇ ಕರ್ಪೂರದ ಆರತಿನ ನೀವು ಇದಕ್ಕೆ ಬೆಳಗಬೇಕಾಗತ್ತೆ. ಬೆಳಗ್ಬಿಟ್ಟು ನೀವು ದೇವಿ ಹತ್ರ ಸಂಕಲ್ಪನ ಮಾಡ್ಕೊಳ್ಬೇಕು. ತಾಯಿ, ಈ ಥರ ನಾನು ನನ್ನ ಸಕಲ ಸಂಕಷ್ಟಗಳನ್ನ ಕಳೀಲಿಕ್ಕೆ, ಹಣ ಅನ್ನೋದು ನಮ್ಮ ಮನೆಯಲ್ಲಿ ನಿಲ್ಲಲಿಕ್ಕೆ ನಾನು ಈ ಒಂದು ರೆಮಿಡಿನ ಮಾಡ್ತಾಯಿದ್ದೀನಿ, ಸಂಕಲ್ಪನ ಮಾಡ್ಕೊಳ್ತಾ ಇದ್ದೀನಿ. ಹಣ ಅನ್ನೋದು ನಮ್ಮ ಮನೆಯಲ್ಲಿ ಪೋಲಾಗಿ ಖರ್ಚಾಗಬಾರ್ದು. ನಾನು ತುಂಬಾ ಕಷ್ಟಪಟ್ಟು ದುಡಿತಾ ಇದ್ದೀನಿ ತಾಯಿ, ನನಗೆ ಈ ರೀತಿ ಸಮಸ್ಯೆಗಳು ಜಾಸ್ತಿಯಾಗಿ ಹಣ ಅನ್ನೋದು ಅದಕ್ಕೆ ಹೋಗ್ತಾ ಇದೆ. ಸೊ ಸಮಸ್ಯೆಗಳೆಲ್ಲ ನನಗೆ ಕ್ಲಿಯರ್ ಆಗಬೇಕು, ಹಣ ಅನ್ನೋದು ನಮ್ಮ ಮನೆಯಲ್ಲಿ ನಿಲ್ಲಬೇಕು ಅಂತ ನೀವು ದೇವಿಗೆ ಸಂಕಲ್ಪನ ಮಾಡ್ಕೊಳ್ಳಿ, ಸರಿಯಾ. ಅದಕ್ಕೋಸ್ಕರನೇ ನಾನು ನನ್ನ ಕಷ್ಟಗಳನ್ನ ತೀರಿಸ್ಕೊಳ್ಳಿಕ್ಕೋಸ್ಕರನೇ ಈ ಒಂದು ಸಂಕಲ್ಪನ ಮಾಡಿಕೊಂಡು ಈ ಒಂದು ರೆಮಿಡಿನ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಗಾಯ್ಸ್, ನೀವು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಈ ಒಂದು ಪಿಂಗಾಣಿ ಜಾರ್ ಒಳಗಡೆ ನೀವು ಈ ಥರ ಹಾಕಬೇಕು, ಸರಿನಾ. ಈ ಥರ ಫುಲ್ಲು ಒಳಗಡೆಗೆ ಹಾಕ್ಬಿಡಿ. ನೋಡಿ ಇಲ್ಲಿ ಫುಲ್ಲು ಒಳಗಡೆಗೆ ಹಾಕ್ಬಿಡಿ. ಇಲ್ಲ ಮುಂಚೆನೇ ನೀವು ಇದರೊಳಗಡೆ ಇರೋದೆಲ್ಲ ಉಪ್ಪೆಲ್ಲ ತೆಗೆದುಬಿಟ್ಟು ಆ ಒಂದು ಬಟ್ಟೆ ಒಳಗಡೆ ಹಾಕಿರುವಂಥ ಪದಾರ್ಥಗಳನ್ನ ಹಾಕ್ಬಿಟ್ಟು ಗಂಟು ಕಟ್ಟಿಬಿಟ್ಟು ನೀವು ಅದ್ರ ಒಳಗಡೆಗೆ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ನೀವು ತುಂಬಿಡಿ ಉಪ್ಪನ್ನ, ಸರಿನಾ. ಅದಕ್ಕೋಸ್ಕರ ನಾನು ಮುಕ್ಕಾಲು ಭಾಗ ತೊಗೊಂಡಿದ್ದು ಅಷ್ಟೇ. ಫುಲ್ಲು ಈ ಪಿಂಗಾಣಿ ಜಾರು ಫುಲ್ಲು ನೀವು ಉಪ್ಪನ್ನ ತುಂಬಬೇಕಾಗತ್ತೆ, ಸರಿನಾ. ಉಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದದ್ದು. ನಿಮಗೆ ಗೊತ್ತಿರೋ ಥರನೇ ಪ್ರತಿಯೊಂದು ವಿಡಿಯೋದಲ್ಲೇ ಹೇಳ್ತೀನಿ, ಉಪ್ಪಿಗೆ ತುಂಬಾ ಒಂದು ಮಹಾಶಕ್ತಿ ಇದೆ, ಸರಿನಾ. ಯಾಕಪ್ಪ ಅಂದರೆ ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಮತ್ತು ಮಹಾಲಕ್ಷ್ಮಿಯ ಸಹೋದರಿ ಅಂತ ಕೂಡ ಉಪ್ಪನ್ನ ಕರೀತಾರೆ. ಯಾಕಂದರೆ ಮಹಾಲಕ್ಷ್ಮಿನೂ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಹಾಗೆಯೇ ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಉಪ್ಪಿಗೆ ಅಷ್ಟು ಶಕ್ತಿ ಇದೆ ಗಾಯ್ಸ್, ಓಕೆನಾ. ಉಪ್ಪಿನಿಂದ ನೀವು ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ, 100ಗೆ 200% ನಿಮಗೆ ರಿಸಲ್ಟನ್ನು ಕೊಡುತ್ತೆ ಉಪ್ಪು, ಸರಿನಾ. ಸೊ ಅಷ್ಟು ಶಕ್ತಿ ಇದೆ ಉಪ್ಪಿಗೆ, ಅದಕ್ಕೆ ಹೇಳ್ತಾ ಇರೋದು. ಈ ಫುಲ್ಲು ಪಿಂಗಾಣಿ ಜಾರ್ ತುಂಬ ನೀವು ಒಂದು ಗ್ಲಾಸ್ ಬಾಟ್ಲು ಕೂಡ ತೊಗೊಂಡಿದ್ರೆ ಅದಕ್ಕೂ ಕೂಡ ಫುಲ್ಲು ತುಂಬಿಡಿ ಉಪ್ಪನ್ನ. ತುಂಬಿಟ್ಟು ನೀವು ಮಾಮೂಲಿ ರೆಗ್ಯುಲರಾಗಿ ಯಾವ ರೀತಿ ನೀವು ಯೂಸ್ ಮಾಡ್ತೀರಾ ಅಡುಗೆಗೆ ಅದೇ ರೀತಿ ನೀವು ಯೂಸ್ ಮಾಡ್ಕೊಳ್ಳಿ, ಸರಿನಾ. ಯೂಸ್ ಮಾಡಾದಮೇಲೆ ನಿಮಗೆ ಫುಲ್ ಎಲ್ಲ ಉಪ್ಪೆಲ್ಲ ಖಾಲಿ ಆಯಿತು, ಕೆಳಗಡೆ ನಿಮಗೆ ಆ ಬಟ್ಟೆ ಸಿಕ್ತು, ಅಲ್ಲಿವರೆಗೂ ಕೂಡ ಯೂಸ್ ಮಾಡಿ. ಅಷ್ಟೇ ದಿನ ಅಂತೇನಿಲ್ಲ. ಈ ಫುಲ್ಲು ಈ ಬಾಟ್ಲಲ್ಲಿರುವಂಥ ಈ ಜಾಡಿನಲ್ಲಿ ಇರುವಂಥ ಉಪ್ಪೆಲ್ಲ ಖಾಲಿ ಆಗಬೇಕು. ಕೆಳಗಡೆ ಫುಲ್ಲು ಹಾಕ್ಬಿಡಿ ಅದನ್ನು ಬಟ್ಟೆನ. ಆಮೇಲೆ ಎಲ್ಲ ಉಪ್ಪೆಲ್ಲ ಖಾಲಿ ಆದಮೇಲೆ ಆ ಬಟ್ಟೆ ಒಳಗಡೆ ಇರುವಂಥದ್ದನ್ನು ನೀವು ತೆಗೆದುಬಿಟ್ಟು ನೀವು ಅದರೊಳಗಡೆ ಹಾಕಿರುವಂಥ 1 ರೂಪಾಯಿ ನಾಣ್ಯ ಇರುತ್ತಲ್ಲ, ಆ 1 ರೂಪಾಯಿ ನಾಣ್ಯನ ನೀವು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ, ಆಯಿತಾ. ಅದನ್ನು ಇಟ್ಬಿಡಿ. ಇಲ್ಲಾಂದರೆ ನಿಮ್ಮ ರೆಗ್ಯುಲರಾಗಿ ನೀವು ಯಾವ ಪರ್ಸ್ ಯೂಸ್ ಮಾಡ್ತೀರಾ ಆ ಪರ್ಸಲ್ಲೇ ನೀವು ಇಟ್ಕೊಳ್ಳಿ, ಸರಿನಾ. ಇನ್ನು ಮಿಕ್ಕಿದ್ದು ಅದರೊಳಗಡೆ ಇರುವಂಥ ಏಲಕ್ಕಿ ಆಗಿರ್ಬೋದು, ಲವಂಗ ಆಗಿರಬಹುದು, ಅರಿಶಿಣದ ಕೊಂಬಾಗಿರಬಹುದು, ಬಟ್ಲಡಿಕೆ ಆಗಿರ್ಬೋದು, ಎಲ್ಲನೂ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ನೀವು ಹಾಕ್ಬಿಡಿ, ಸರಿನಾ. ಹಾಕಾದ್ಮೇಲೆ ಮತ್ತೆ ನೀವು ಅದೇ ಬಟ್ಟೆನ ರೀಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅದೇ ಬಟ್ಟೆ ತೊಗೊಬಂದು ವಾಶ್ ಮಾಡಿಬಿಟ್ಟು ಮತ್ತೆ ಪ್ರೊಸೀಜರ್ ಅದೇ ರೀತಿ ಅರಿಶಿಣದ ಬಟ್ಟೆನ ಅದಕ್ಕೆಲ್ಲ ಅರಿಶಿಣ ಎಲ್ಲ ಲೇಪನ ಮಾಡಿಬಿಟ್ಟು ಅದರೊಳಗಡೆ ನೀವು 1 ರೂಪಾಯಿ ಕಾಯಿನು, ಹಾಗೆಯೇ ಅರಿಶಿಣದ ಕೊಂಬು, 2 ಏಲಕ್ಕಿ, 2 ಲವಂಗ, 1 ಬಟ್ಲಡಿಕೆ, ಇಷ್ಟನ್ನ ನೀವು ಇಟ್ಟುಬಿಟ್ಟು ಮತ್ತೆ ಇದೇ ರೀತಿ ಎಗೇನ್ ನೀವು ಅದರೊಳಗಡೆ ಪಿಂಗಾಣಿ ಜಾಡಿ ಆಗಿರ್ಬೋದು, ಇಲ್ಲ ಗ್ಲಾಸ್ ಜಾರ್ ಆಗಿರಬಹುದು ಹಾಕಿಬಿಟ್ಟು ಮೇಲ್ಗಡೆ ಮತ್ತೆ ಉಪ್ಪನ್ನ ತುಂಬ್ಕೊಳ್ಳಿ, ಸರಿನಾ. ತುಂಬಿಟ್ಟು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಕೊಳ್ಳಿ. ನೋಡಿ ಪಕ್ಕಾ ಹೇಳ್ತೀನಿ ನಿಮಗೆ, ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ನಿಮ್ಮ ಸಕಲ ಸಂಕಷ್ಟಗಳು, ದುಡ್ಡಿಗೆ ಇರುವಂಥ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ, ಆಯಿತಾ. ದುಡ್ಡು ಅನ್ನೋದು ಮನೆಯಲ್ಲಿ ನೆಲೆಸುತ್ತೆ,
ಅನಾವಶ್ಯಕವಾಗಿ ಖರ್ಚಾಗೋದಿಲ್ಲ. ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ನಂಬಿಕೆ ಇಟ್ಟು ಮಾಡ್ಕೊಬೇಕಷ್ಟೇ. ಓಕೆನಾ? ಸೊ ಗೈಸ್, ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಇಲ್ಲ ಲೈಕ್ ಕೊಡೋಕ್ಕಾಗಲಿ ಕಾಸು ಕೊಡಬೇಕಾ ಗೈಸ್? ಇಲ್ಲ ಅಲ್ವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಗಲೇ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದರಲ್ಲಿ ಆನ್ಸರ್ನ ಮಾಡ್ತೀನಿ. ಓಕೆನಾ? ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿಕೊಂಡು ನೀವು ಕೂಡ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.